ರಾಜ್ಯದಲ್ಲಿ ಆರದ ಬೆಂಕಿಯಂತೆ ಆಗಿದೆ ಆರ್ಎಸ್ಎಸ್ ಗಲಾಟೆ. ಚಿತ್ತಾಪುರದಲ್ಲಿ ನಡಿಬೇಕಾಗಿದ್ದ ಪಥಸಂಚಲನಕ್ಕೆ ಬ್ರೇಕ್ ಬಿದ್ದಿದೆ. ಎಲ್ಲವೂ ಕೂಡ ಸರ್ಕಾರದಿಂದಾನೇ ಆಗ್ತಾ ಇದೆ ಅಂತ ವಿಪಕ್ಷಗಳು ಮುಗಿಬಿದ್ದಿದ್ದಾವೆ. ಹಾಗಾದ್ರೆ ಏನಿದು ಆರ್ಎಸ್ಎಸ್ನ ಗಲಾಟೆ? ಚಿತ್ತಾಪುರದಲ್ಲಿ ಅನುಮತಿಗೆ ನಿರಾಕರಣೆ ತೋರಿದ್ದು ಯಾಕೆ? ಈ ಬಗ್ಗೆ ಕೋರ್ಟ್ ಹೇಳಿದ್ದೇನು? ಇವತ್ತು ಪ್ರಿಯಾಂಕಾ ಖರ್ಗೆ ಅವರಿಗೆ ಅಭಿವೃದ್ಧಿ ಮಾಡಲಿಕ್ಕೆ ಸಾಕಷ್ಟು ಕೆಲಸಗಳಿದ್ದಾವೆ. ಅವೆಲ್ಲವೂ ಬಿಟ್ಟು ಕೇವಲ RSS ಅನ್ನ ಗುರಿಯಾಗಿಸಿಕೊಂಡು ಹಿಂದೂ ಸಂಘಟನೆಗಳನ್ನ, ಹಿಂದೂ ಮಠ ಮಂದಿರಗಳ ಆಸ್ತಿಗಳನ್ನ ಗುರಿಯಾಗಿಸಿಕೊಂಡು ಅವ್ರ ಮೇಲೆ ನಿರಂತರ ದಬ್ಬಾಳಿಕೆ ಮಾಡ್ತಾ ಇದೆ. ಇದನ್ನ ಇಡೀ ಹಿಂದೂ ಸಮಾಜ ಖಂಡಿಸ್ತಾ ಇದೆ. ಅಲ್ಲಿಯ ತಹಸೀಲ್ದಾರರು ಕಾನೂನನ್ನು ಪಾಲಿಸ್ತಾ ಇಲ್ಲ. ಇವತ್ತು ಪ್ರಿಯಾಂಕಾ ಖರ್ಗೆ ಏನು ಹೇಳ್ತಾರೆ, ಕಾಂಗ್ರೆಸ್ನವ್ರು ಏನು ಹೇಳ್ತಾರೆ ಅದನ್ನು ಪಾಲಿಸ್ತಾ ಇದ್ದಾರೆ. ಚಿತ್ತಾಪುರ್ನಲ್ಲಿ ಇವತ್ತು ಪಥಸಂಚಲನ ಬ್ಯಾನ್ ಮಾಡಿದ್ದು ಅಕ್ಷಮ್ಯ ಅಪರಾಧವನ್ನು ಮಾಡಿದ್ದಾರೆ. ಎಮರ್ಜೆನ್ಸಿ 2 ವರ್ಷ ಬಿಟ್ಟರೆ, ನೆಹರು ಕಾಲದಲ್ಲಿ ನಮ್ಮ ಮೇಲೆ 1.25 ವರ್ಷ ಏನು ಬ್ಯಾನ್ ಹಾಕಿದ್ಬಿಟ್ರೆ ಎಲ್ಲ ಟೈಮ್ದಲ್ಲಿ ರೂಟ್ ಮಾರ್ಚ್ ಇದ್ದಾವೆ. ಇಲ್ಲಿ ತನಕ ರೂಟ್ ಮಾರ್ಚ್ ಅಂತ ಯಾವುದೇ ತೊಂದರೆ ಆಗಿಲ್ಲ. ಆದರೆ ಅವ್ರು ಯಾಕೆ ಇದನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಇದು ಡೈವರ್ಟ್ ಮಾಡೋದು. ಈ ಅಸಹಿಷ್ಣುತೆಯನ್ನು ನೀವು ಕಾಂಗ್ರೆಸ್ನವರಿರಲಿ, ನಮ್ಮ BJP ಅವರಿರಲಿ, ಅಸಹಿಷ್ಣುತೆ ಒಳ್ಳೇದಲ್ಲ. ಢಾಗ 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 ಉರಿಯುತ್ತಿದೆ. ರಾಜ್ಯದಲ್ಲಿ RSS ಕಿಚ್ಚು ಹೊತ್ತಿಕೊಂಡು ಉರಿತಾಗಿದೆ. ಆರದ ಕಿಚ್ಚಾಗಿ ಬದಲಾಗಿದೆ. ಅದರಲ್ಲೂ ಚಿತ್ತಾಪುರದಲ್ಲಿ RSS ಪಥಸಂಚಲನಕ್ಕೆ ಅನುಮತಿ ನೀಡದ ವಿಚಾರ ದೊಡ್ಡ ಮಟ್ಟಕ್ಕೆ ಬೆಳೆದುಕೊಂಡು ಹೋಗ್ತಾಗಿದ್ದು ಕೋರ್ಟ್ ಮೆಟ್ಟಿಲು ಏರಿದೆ. ಇದೇ ವಿಚಾರ ಬಿಜೆಪಿ ನಾಯಕರ ಕೆಂಗಣ್ಣಿಗೂ ಗುರಿಯಾಗಿದೆ. ಪ್ರಿಯಾಂಕ್ ಖರ್ಗೆ ಕ್ಷೇತ್ರದಲ್ಲಿ RSS ಪಥಸಂಚಲನ ಫೈಟ್. ಭಾನುವಾರದ ಮೆರವಣಿಗೆಗೆ ಬ್ರೇಕ್. ನವೆಂಬರ್ 2ಕ್ಕೆ ನಡೆಯುತ್ತ ಮಾರ್ಚ್. ಕೋರ್ಟ್ ಹೇಳಿದ್ದು ಏನು? ಕಾಂಗ್ರೆಸ್ ವರ್ಸಸ್ RSS ಯಾರಿಗೆ ಗೆಲುವು? RSS ಬಾವುಟಕ್ಕೆ ಬೆಚ್ಚಿದ್ರು, ಪಥಸಂಚಲನಕ್ಕೆ ಅನುಮತಿ ಇಲ್ಲ ಅಂದ್ರು. ಪ್ರಿಯಾಂಕ್ ಖರ್ಗೆ ಪರವಾಗಿ ವಿರುದ್ಧವಾಗಿ ಪ್ರತಿಭಟನೆಗಳು ನಡೆದವು. ಚಿತ್ತಾಪುರದಲ್ಲಿ RSS ಕಾರ್ಯಕ್ರಮಕ್ಕೆ ಅನುಮತಿ ಕೊಡಲ್ಲ ಎಂದಿದ್ದಕ್ಕೆ ದೊಡ್ಡ ಹೈಡ್ರಾಮಾವೇ ಆಯ್ತು. ಇಷ್ಟೆಲ್ಲ ಆದ್ರೂ RSS ಕಿಚ್ಚು ತಣ್ಣಗೆ ಆಗಿಲ್ಲ. ಇನ್ನು ಹೊತ್ತಿಕೊಂಡು ದೊಡ್ಡದಾಗುವ ಮುನ್ಸೂಚನೆ ಕೊಟ್ಟಿದೆ. RSS ಸಂಘಟನೆಯನ್ನ ಕಾಂಗ್ರೆಸ್ ನಾಯಕರು ಎಲ್ಲರೂ ವಿರೋಧಿಸ್ತಾಗಿದ್ದಾರೆ. ಆದರೆ ಪ್ರಿಯಾಂಕ್ ಖರ್ಗೆ ಮಾತ್ರ RSS ವಿರುದ್ಧ ಯುದ್ಧ ಸಾರಿದ್ದಾರೆ. RSSಗೆ ರಾಜ್ಯದಲ್ಲಿ ನಿರ್ಬಂಧ ವಿಧಿಸೋಕೆ ತಮ್ಮ ಕೈಯಲ್ಲಿ ಏನು ಮಾಡೋದಕ್ಕೆ ಸಾಧ್ಯವೋ ಅದನ್ನೆಲ್ಲ ಮಾಡ್ತಾಗಿದ್ದಾರೆ. ಅದಕ್ಕೆ ಈಗ ಬಿಜೆಪಿ ನಾಯಕರು ಸಹ ಪ್ರಿಯಾಂಕ್ ಖರ್ಗೆ ಮಾತ್ರ ಅವರ ಕ್ಷೇತ್ರವನ್ನ ಮಾತ್ರ ಟಾರ್ಗೆಟ್ ಮಾಡಿ ಅಲ್ಲಿಯೇ RSS ಬೆಳೆಸಲು ನೋಡ್ತಾಗಿದ್ದಾರೆ. ಈಗಾಗಲೇ ಬಿಜೆಪಿಯ ಸಾಕಷ್ಟು ನಾಯಕರು ಪ್ರಿಯಾಂಕ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗ ಹಿಂದೂ ಸಂಘಟನೆಗಳ ನಾಯಕರು, RSS ಪ್ರಮುಖರು ಸಹ ಪ್ರಿಯಾಂಕ್ ವಿರುದ್ಧ ಆಕ್ರೋಶ ಹೊರಹಾಕ್ತಾಗಿದ್ದಾರೆ. ಚಿತ್ತಾಪುರದಲ್ಲಿ RSS ಪಥಸಂಚಲನಕ್ಕೆ ಅನುಮತಿ ನಿರಾಕರಿಸಲಾಗಿದೆ. ಅದನ್ನ ಮಾಡಿಸಿರೋದು ಸಚಿವ ಪ್ರಿಯಾಂಕ್ ಖರ್ಗೆ ಅವರೇ. ಅವರು ಹೇಳಿದಂತೆಯೇ ಅಲ್ಲಿ ಅಧಿಕಾರಿಗಳು ನಡೆದುಕೊಳ್ತಾಗಿದ್ದಾರೆ ಅಂತ ಹಿಂದೂ ಸಂಘಟನೆಗಳ ನಾಯಕರು ಆಕ್ರೋಶ ವ್ಯಕ್ತಪಡಿಸ್ತಾಗಿದ್ದಾರೆ. ಪಥಸಂಚಲನ ಬ್ಯಾನ್ ಮಾಡೋ ಮೂಲಕ ಶಿಸ್ತನ್ನ ಬ್ಯಾನ್ ಮಾಡಿದ್ದಾರೆ ಎಂದು ಮುತಾಲಿಕ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಇದು ಸಂವಿಧಾನ ವಿರೋಧಿ ನಡೆ. ಎಲ್ಲಿಯೂ ಗಲಾಟೆ ಗಲಭೆ ಆಗಿಲ್ಲ. ಚಿತ್ತಾಪುರ ತಹಶೀಲ್ದಾರ್ ಪ್ರಿಯಾಂಕ್ ಖರ್ಗೆ ಕೈಗೊಂಬೆ ಆಗಿದ್ದಾರೆ. ಮುಂದೆ ಸೋಲಿನ ಭಯದಿಂದ ಪ್ರಿಯಾಂಕ್ ಖರ್ಗೆಯೇ ಇದನ್ನೆಲ್ಲ ಮಾಡಿಸುತ್ತಿದ್ದಾರೆ ಎಂದು ವಾಗ್ದಾಳಿ ಮಾಡಿದ್ದಾರೆ. ಅಲ್ಲಿಯ ತಹಸೀಲ್ದಾರರು ಕಾನೂನನ್ನು ಪಾಲಿಸ್ತಾ ಇಲ್ಲ. ಇವತ್ತು ಪ್ರಿಯಾಂಕಾ ಖರ್ಗೆ ಏನು ಹೇಳ್ತಾರೆ, ಕಾಂಗ್ರೆಸ್ನವ್ರು ಏನು ಹೇಳ್ತಾರೆ ಅದನ್ನು ಪಾಲಿಸ್ತಾ ಇದ್ದಾರೆ. ಚಿತ್ತಾಪುರ್ನಲ್ಲಿ ಇವತ್ತು ಪಥಸಂಚಲನ ಬ್ಯಾನ್ ಮಾಡಿದ್ದು ಅಕ್ಷಮ್ಯ ಅಪರಾಧವನ್ನು ಮಾಡಿದ್ದಾರೆ. ಇದು ಸರಿಯಲ್ಲ. ನೀವು ಬ್ಯಾನ್ ಮಾಡ್ತಾ ಇರೋದು ಏನನ್ನ? ಶಿಸ್ತನ್ನು ಬ್ಯಾನ್ ಮಾಡ್ತಾ ಇದ್ದೀರಿ, ದೇಶಭಕ್ತಿಯನ್ನು ಬ್ಯಾನ್ ಮಾಡ್ತಾ ಇದ್ದೀರಿ, ಪ್ರಾಮಾಣಿಕತೆಯನ್ನು ಬ್ಯಾನ್ ಮಾಡ್ತಾ ಇದ್ದೀರಿ, ರಾಷ್ಟ್ರೀಯತೆಯನ್ನು ಬ್ಯಾನ್ ಮಾಡ್ತಾ ಇದ್ದೀರಿ.
ಹಿಂದುತ್ವವನ್ನು ಬ್ಯಾನ್ ಮಾಡ್ತಾ ಇದ್ದೀರಿ ಅಂತ ಅನ್ನೋದು ನೀವು ಯೋಚನೆ ಮಾಡಿ. ಅದೇ ರೀತಿ ಆಂದೋಲನಾ ಶ್ರೀಗಳು ಸಹ ಪ್ರಿಯಾಂಕ್ ಖರ್ಗೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಕಲಬುರಗಿಯಲ್ಲಿ ಪ್ರಿಯಾಂಕ್ ಖರ್ಗೆ ಆಡಳಿತ ನಡೆಯುತ್ತಿದೆ ಎಂದು ವಿಜಯಪುರದಲ್ಲಿ ಆಂದೋಲನಾ ಶ್ರೀಗಳು ವಾಗ್ದಾಳಿ ಮಾಡಿದ್ರು. ಈ ಸರ್ಕಾರದಲ್ಲಿ ಹಿಂದೂ ವಿರೋಧಿ ಕೆಲಸ ನಡೆಯುತ್ತಿದೆ. ಇವರ ನಿರ್ಲಕ್ಷ್ಯದಿಂದ ಎಐ ಕಂಪನಿ ಆಂಧ್ರದ ಪಾಲಾಯಿತು. ಮುಂದಿನ ಚುನಾವಣೆಯಲ್ಲಿ ಪ್ರಿಯಾಂಕ್ ಖರ್ಗೆಗೆ ತಕ್ಕ ಪಾಠ ಕಲಿಸ್ತೇವೆ ಅಂದ್ರು. ಇವತ್ತು ಪ್ರಿಯಾಂಕಾ ಖರ್ಗೆ ಅವರಿಗೆ ಅಭಿವೃದ್ಧಿ ಮಾಡಲಿಕ್ಕೆ ಸಾಕಷ್ಟು ಕೆಲಸಗಳಿದ್ದಾವೆ. ಅವೆಲ್ಲವೂ ಬಿಟ್ಟು ಕೇವಲ RSS ಅನ್ನ ಗುರಿಯಾಗಿಸಿಕೊಂಡು ಹಿಂದೂ ಸಂಘಟನೆಗಳನ್ನು, ಹಿಂದೂ ಮಠ ಮಂದಿರಗಳ ಆಸ್ತಿಗಳನ್ನು ಗುರಿಯಾಗಿಸಿಕೊಂಡು ಅವ್ರ ಮೇಲೆ ನಿರಂತರ ದಬ್ಬಾಳಿಕೆ ಮಾಡ್ತಾ ಇದೆ. ಇದನ್ನ ಇಡೀ ಹಿಂದೂ ಸಮಾಜ ಖಂಡಿಸ್ತಾ ಇದೆ. ಗೂಗಲ್ ಹಬ್, AI ಹಬ್ ಸುಮಾರು 30,000 ಕನ್ನಡಿಗರಿಗೆ ಉದ್ಯೋಗ ಕೊಡಿಸ್ತಾ ಇತ್ತು. ಇವರ ನಿರ್ಲಕ್ಷ್ಯದಿಂದ, ಇವರ ಉದಾಸೀನತೆಯಿಂದ ಇವತ್ತು ಆಂಧ್ರ ಪಾಲಾಗಿಬಿಡ್ತು, ವಿಶಾಖಪಟ್ಟಣಕ್ಕೆ ಹೋಯ್ತು. ಇವತ್ತು RSS ಮೇಲೆ ನಿರಂತರವಾಗಿ ಹಿಂದೂ ಸಂಘಟನೆಗಳ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೂ ಕೂಡ ನಾವು ಹೆದರೋದಿಲ್ಲ. ಮುಂದಿನ ಚುನಾವಣೆಯಲ್ಲಿ ಈ ಪ್ರಿಯಾಂಕಾ ಖರ್ಗೆ ಆ್ಯಂಡ್ ಟೀಮ್ಗೆ ತಕ್ಕ ಪಾಠ ನಾವು ಕಲಿಸ್ತೇವೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಹ ಕಾಂಗ್ರೆಸ್ ನಡೆಯ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ರು. ಸರ್ಕಾರದ ವೈಫಲ್ಯಗಳನ್ನ ಮುಚ್ಚಿ ಹಾಕೋದಕ್ಕೆ ಹೀಗೆಲ್ಲ ಮಾಡ್ತಾಗಿದ್ದಾರೆ. ಚಿತ್ತಾಪುರದಲ್ಲಿ ಉದ್ದೇಶಪೂರ್ವಕವಾಗಿ ಪಥಸಂಚಲನದ ಮೇಲೆ ನಿರ್ಬಂಧ ಹಾಕಿದ್ದಾರೆ. ಪ್ರಿಯಾಂಕ್ ಖರ್ಗೆಗೆ ಅಸಹಿಷ್ಣುತೆ ಒಳ್ಳೆಯದಲ್ಲ, ಎಲ್ಲ ಬೆಳವಣಿಗೆ ಬಗ್ಗೆ ಸಂಘ ತೀರ್ಮಾನ ಮಾಡುತ್ತದೆ ಎಂದು ಟಾಂಗ್ ಕೊಟ್ರು. ಅವರು ಇದು ಬೇಕಂತಲೇ ಮಾಡ್ತಾ ಇದ್ದಾರೆ. ಮತ್ತು 1925ರಲ್ಲಿ ಸಂಘ ಪ್ರಾರಂಭ ಆದಾಗಿನಿಂದ ಎಮರ್ಜೆನ್ಸಿ 2 ವರ್ಷ ಬಿಟ್ಟರೆ, ನೆಹರು ಕಾಲದಲ್ಲಿ ನಮ್ಮ ಮೇಲೆ 1.25 ವರ್ಷ ಏನು ಬ್ಯಾನ್ ಹಾಕಿದ್ಬಿಟ್ರೆ ಎಲ್ಲ ಟೈಮ್ದಲ್ಲಿ ರೂಟ್ ಮಾರ್ಚ್ ಅನ್ನೋದವ. ಇಲ್ಲಿ ತನಕ ರೂಟ್ ಮಾರ್ಚ್ ಅಂತ ಯಾವುದೇ ತೊಂದರೆ ಆಗಿಲ್ಲ. ಆದರೆ ಅವ್ರು ಯಾಕೆ ಇದನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಇದು ಡೈವರ್ಟ್ ಮಾಡಬೇಕಾಗಿಲ್ಲ. ಈ ಅಸಹಿಷ್ಣುತೆಯನ್ನು ನೀವು ಕಾಂಗ್ರೆಸ್ದವರಿರಲಿ, ನಮ್ಮ BJP ಅವರಿರಲಿ, ಅಸಹಿಷ್ಣುತೆ ಒಳ್ಳೇದಲ್ಲ. ಅಲ್ಲ, ಇದರಲ್ಲಿ ಮದ್ರಾಸ್ ಹೈಕೋರ್ಟು ಕೊಟ್ಟದೆ, ಹಿಂದೆ ಇಲ್ಲಿಯೂ ಕೊಟ್ಟಿದೆ. ದೇಶದ ಸಂವಿಧಾನದೊಳಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ನಮಗೆ ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ, ಆ ಸಂವಿಧಾನದ ಬಗ್ಗೆ ನಮಗೆ ವಿಶ್ವಾಸ ಇದೆ. ನಾವೆಂದೂ ಸಂವಿಧಾನದ ಪ್ರಾವಿಷನ್ಗಳನ್ನು ನಾವೆಂದೂ ಸಹಿತ ಅದನ್ನು ಅಪಹಾಸ್ಯ ಮತ್ತು ಉಡಾಫೆ ಕಾಂಗ್ರೆಸ್ನವರಂಗೆ ಮಾಡಿಲ್ಲ. ಯಾರು ಏನೇ ಹೇಳಿದ್ರು, ಎಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ರು, ಚಿತ್ತಾಪುರದಲ್ಲಿ ಏನು ಮಾಡಬೇಕು ಅಂದುಕೊಂಡಿದ್ರು ಅದನ್ನ ಪ್ರಿಯಾಂಕ್ ಖರ್ಗೆ ಮಾಡಿಸಿದ್ದಾರೆ. ಅಲ್ಲಿ ಭಾನುವಾರ ನಡೆಯಬೇಕಿದ್ದ ಪಥಸಂಚಲನ ನಡೆದಿಲ್ಲ. ಆ ಮೂಲಕ ಪ್ರಿಯಾಂಕ್ ಖರ್ಗೆ ಅವರ ಹಠವೇ ಗೆದ್ದಂತಾಗಿದೆ. ಅದೇ ಸಮಯದಲ್ಲಿ ಅವರಿಗೂ ಸ್ವಲ್ಪ ಹಿನ್ನಡೆಯೂ ಆಗಿದೆ. ಅದು ಕೋರ್ಟ್ ಮೂಲಕ ಆಗಿದೆ. RSS ಪಥಸಂಚಲನಕ್ಕೆ ಅನುಮತಿ ಕೊಡದೇ ಇದ್ದಿದ್ದನ್ನ ಪ್ರಶ್ನಿಸಿ RSSನವರು ಕೋರ್ಟ್ ಮೆಟ್ಟಿಲು ಏರಿದ್ರು. ಯಾಕೆ ಅನುಮತಿ ಕೊಡ್ತಾಗಿಲ್ಲ? ನಮ್ಮಿಂದ, ನಮ್ಮ ಮೆರವಣಿಗೆಯಿಂದ ಯಾರಿಗೆ ಏನೂ ತೊಂದರೆ ಆಗೋದಿಲ್ಲ. ಆದರೂ ಪಥಸಂಚಲನಕ್ಕೆ ಅನುಮತಿ ಕೊಟ್ಟಿಲ್ಲ. ನಮಗೆ ಅನುಮತಿ ಕೊಡಿಸಿ ಅಂತ RSS ಕೋರ್ಟ್ನಲ್ಲಿ ವಾದ ಮಾಡಿದ್ದು. ಅದರಂತೆ ಪಥಸಂಚಲನ ಮಾಡುವುದಕ್ಕೆ ಕೋರ್ಟ್ ಬೇರೊಂದು ದಿನವನ್ನ ಗೊತ್ತು ಮಾಡಿಕೊಳ್ಳುವಂತೆ ಸೂಚಿಸಿದೆ. RSS ಪರವಾಗಿ ವಕೀಲ ಅರುಣ್ ಶ್ಯಾಮ್ ರವರು ವಾದ ಮಂಡಿಸಿದ್ದು, ಚಿತ್ತಾಪುರದಲ್ಲಿ ಪಥಸಂಚಲನ ರದ್ದುಪಡಿಸುವುದು ಇವರ ಉದ್ದೇಶವಾಗಿದೆ. RSS ಶಾಂತಿಯುತವಾಗಿ ಪಥಸಂಚಲನ ಮಾಡಿದೆ. ರಾಜ್ಯಾದ್ಯಂತ ಈವರೆಗೆ 250 ಸ್ಥಳಗಳಲ್ಲಿ ಪಥಸಂಚಲನ ನಡೆದಿದೆ. ಎಲ್ಲಿಯೂ ಸಮಸ್ಯೆಯಾಗಿಲ್ಲ. ಆದರೆ ಇಲ್ಲಿ ಅನಗತ್ಯವಾಗಿ ವಿವಾದ ಮಾಡ್ತಿದ್ದಾರೆ. ಮೆರವಣಿಗೆಯಲ್ಲಿ ನಾವು ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡ್ತೇವೆ ಅಂತ ವಾದ ಮಾಡಿದ್ರು. ರಾಜ್ಯದಲ್ಲಿ RSS ಎಲ್ಲ ಜಿಲ್ಲಾ ತಾಲೂಕುಗಳಲ್ಲೂ ಪಥಸಂಚಲನ ಮಾಡ್ತಾಗಿದೆ. ಆದರೆ ಚಿತ್ತಾಪುರದಲ್ಲಿ ಮಾತ್ರ ಪಥಸಂಚಲನ ಮಾಡುವುದನ್ನ RSS ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದೆ. ಅದಕ್ಕೆ ಕೋರ್ಟಿಗೂ ಹೋಗಿ ವಾದ ಮಾಡಿದೆ. ಬೇಕಂತಲೇ ನಮಗೆ ಅಡ್ಡಿ ಮಾಡಲಾಗ್ತಾಗಿದೆ ಅಂತ RSS ವಾದಿಸಿದೆ. ಸರಕಾರದ ಪರವಾಗಿ AG ಶಶಿಕಿರಣ್ ವಾದ ಮಂಡಿಸಿದ್ದು, ಚಿತ್ತಾಪುರದಲ್ಲಿ ಇದೇ ದಿನ ಬೇರೆ ಸಂಘಟನೆಯು ಪಥಸಂಚಲನಕ್ಕೆ ಅನುಮತಿ ಕೋರಿದೆ. ಬೇರೊಂದು ಸಂಘಟನೆಯು ಹಿಂದೆ ಅನುಮತಿ ಕೊಡಿ ಅಂತ ಕೇಳಿತ್ತು. ಇದರಿಂದ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗುವ ಸಾಧ್ಯತೆ ಇದೆ. ಅದಕ್ಕೆ RSS ಪಥಸಂಚಲನಕ್ಕೆ ಅನುಮತಿ ಕೊಟ್ಟಿಲ್ಲ ಅಂತ ಹೇಳಿದೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ವಿಚಾರ ಅಂದ್ರೆ, ಸರ್ಕಾರ ಅನುಮತಿ ಕೊಡೋದಕ್ಕೆ ಆಗಲ್ಲ ಅಂತ ಕೋರ್ಟ್ ಮುಂದೆ ಹೇಳಿಲ್ಲ. ಬದಲಾಗಿ ಬೇರೆ ಸಂಘಟನೆಯು ಮೆರವಣಿಗೆ ಮಾಡ್ತೀವಿ ಎಂದಿದ್ರು. 2 ಸಂಘಟನೆಗಳ ನಡುವೆ ಗಲಾಟೆ ನಡೆಯುವ ಸಾಧ್ಯತೆ ಇದೆ. ಅದಕ್ಕೆ 2 ಸಂಘಟನೆಗಳಿಗೂ ಅನುಮತಿ ನಿರಾಕರಿಸಲಾಗಿದೆ ಅಂತ ಹೇಳಿದ್ದಾರೆ. ಆ ಮೂಲಕ ಬೇರೊಂದು ದಿನ ಪಥಸಂಚಲನ ಮಾಡಿದ್ರೆ ತಮಗೆ ಅಭ್ಯಂತರ ಇಲ್ಲ ಅನ್ನೋ ರೀತಿ ಹೇಳಿದ್ದಾರೆ.
ಕೋರ್ಟಿನಲ್ಲಿ ಸರಕಾರದ ಪರ ವಕೀಲರೇನೋ ಈ ರೀತಿ ಹೇಳ್ತಾಗಿದ್ದಾರೆ. ಆದರೆ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ನವರು ಅನುಮತಿಯನ್ನೇ ಕೇಳಿಲ್ಲ. ಅವರು ಅನುಮತಿ ತೆಗೆದುಕೊಂಡು ಮಾಡಲಿ ಅಂತ ಹೇಳಿದ್ರು. ಆದರೆ ಆರ್ಎಸ್ಎಸ್ ಅನುಮತಿ ಕೇಳಿದ್ರು ಕೊಟ್ಟಿರ್ಲಿಲ್ವಂತೆ. ಈಗ ಇವರು ಪಥಸಂಚಲನೆಗೆ ಏನು ನನಗೆ ಮಾಹಿತಿ ಪ್ರಕಾರ ಅವರು ಪರ್ಮಿಷನ್ ಕೇಳಿಲ್ಲ. ಇನ್ನ ಅವರು ಮಾಹಿತಿಯನ್ನ ನೀಡಿದ್ದಾರೆ. ಇವರಿಗೆ ಅಲರ್ಜಿ, ಇವರಿಗೆ ಅನುಮತಿ ಕೇಳಿಲ್ಲ, ಮಾಹಿತಿಯನ್ನ ನೀಡಿದ್ದಾರೆ ಅಂತ ನನ್ನ ಗಮನಕ್ಕೆ ಬಂದಿರೋದು. ಅನುಮತಿ ಕೇಳ್ರಪ್ಪ, ಶಾಂತಿಯುತವಾಗಿ ಮಾಡ್ತೀವಿ. ಈ ಏನಾದರೂ ಹೆಚ್ಚ ಕಮ್ಮಿ ಆದ್ರೆ ಈ 10 ಜನ ಜವಾಬ್ದಾರಿ ಇದ್ದಾರೆ, ಕೇಳೋದು ತಪ್ಪ ಸರ್? ವಾಟ್ ಇಸ್ ದ ಪ್ರಾಬ್ಲಮ್? ಐ ಡಿಂಟ್ ಅಂಡರ್ಸ್ಟ್ಯಾಂಡ್. ಏನು RSS ಫ್ಲಾಗ್ ಏನು ನ್ಯಾಷನಲ್ ಫ್ಲಾಗ್ ಏನ್ರಿ? ನ್ಯಾಷನಲ್ ಫ್ಲಾಗ ಅನಧಿಕೃತವಾಗಿ ಹಾಕ್ಬಿಟ್ಟು ಇವಾಗ ನನ್ನ ಮೇಲೆ ಗೂಬೆ ಕುಡಿಸ್ತಾರ? ವಾದ ಪ್ರತಿವಾದಗಳನ್ನ ಆಲಿಸಿದ ಕೋರ್ಟ್ ಆರ್ಎಸ್ಎಸ್ ಪಥಸಂಚಲನಕ್ಕೆ ಬೇರೊಂದು ದಿನ ಅವಕಾಶ ಕಲ್ಪಿಸುವಂತೆ ಹೇಳಿದೆ. ಅದೇ ರೀತಿ ದಲಿತ ಸಂಘಟನೆಗೂ ಬೇರೆ ದಿನ ಅವಕಾಶ ಕೊಡಲಾಗಿದೆ. ಒಟ್ಟಾರೆ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ಕೊಟ್ಟಿದೆ. ವಾದ ಪ್ರತಿವಾದಗಳನ್ನ ಆಲಿಸಿದ ಕೋರ್ಟ್ 2 ಸಂಘಟನೆ ಕೇಳಿದ್ರೆ ಬೇರೆ ಬೇರೆ ದಿನ ಅವಕಾಶ ಕೊಡಿ, ಆರ್ಎಸ್ಎಸ್ ಮತ್ತು ಭೀಮ್ ಆರ್ಮಿಗೆ ಪ್ರತ್ಯೇಕ ಸಮಯ ನೀಡಿ ಅಂತ ಹೇಳಿದೆ. ನವೆಂಬರ್ 2ರಂದು ಆರ್ಎಸ್ಎಸ್ ಪಥಸಂಚಲನ ನಡೆಸಲು ಒಪ್ಪಿಕೊಂಡಿದೆ. ಆದರೆ ಪಥಸಂಚಲನ ನಡೆಸಲು ಹೊಸದಾಗಿ ಅನುಮತಿ ಕೋರಲು ಹೈಕೋರ್ಟ್ ಸೂಚಿಸಿದೆ. ಜಿಲ್ಲಾಧಿಕಾರಿ ತಹಶೀಲ್ದಾರ್ಗೆ ಅರ್ಜಿ ಸಲ್ಲಿಸಲು ಸೂಚನೆ ಕೊಟ್ಟಿದೆ. ಎಷ್ಟು ಜನ ಬರ್ತಾರೆ ಅನ್ನೋ ಮಾಹಿತಿಯನ್ನು ಜಿಲ್ಲಾಡಳಿತಕ್ಕೆ ಕೊಡಬೇಕು ಅಂತ ಹೇಳಿದೆ. ಅದೇ ರೀತಿ ವಿಚಾರಣೆಯನ್ನ ಅಕ್ಟೋಬರ್ 24 ಮಧ್ಯಾಹ್ನ 2:30ಕ್ಕೆ ಮುಂದೂಡಿಕೆ ಮಾಡಿದೆ. ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ವಿರುದ್ಧ ಪದೇ ಪದೇ ಮಾತಾಡ್ತಾಗಿದ್ದಾರೆ. ಅದಕ್ಕೆ ಅವರ ಕ್ಷೇತ್ರದಲ್ಲೇ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಿ ಪ್ರಿಯಾಂಕ್ಗೆ ಟಕ್ಕರ್ ಕೊಡಬೇಕು ಅಂತ ಆರ್ಎಸ್ಎಸ್ ತೀರ್ಮಾನಿಸಿದ್ದು. ನವೆಂಬರ್ 2ಕ್ಕೆ ಚಿತ್ತಾಪುರದಲ್ಲಿ ಅದ್ಧೂರಿಯಾಗಿ ಆರ್ಎಸ್ಎಸ್ ಮೆರವಣಿಗೆ ನಡೆಯಲಿದೆಯಂತೆ.